ಅಣತಾರ ಡುಮ್ಮಿ ಡುಮ್ಮಿ ಅನಲಕ ಹಾಕ್ತಿರೇನ ಕೂಳ ಅಣತಾರ ಡುಮ್ಮಿ ಡುಮ್ಮಿ ಅನಲಕ ಹಾಕ್ತೀನಿ ಮನಿ ಕೂಳ ನಾ ಮನೆದ ನಮ್ದು ಕೂಳ ನಿಮ್ದೇನ ಬೋಸ್ರಿ ಮಕ್ಳ. ಆಟ ಪಾಠ ನನ್ ಶಾಲೆ ಎಣ್ಣೆ ಬೆಣ್ಣೆ ನನ್ ತುಂಟ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಣೆ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗ ಅದೃಷ್ಟ ಇಲ್ಲ, ಕಣ್ ಮುಚ್ಕೊಂಡ್ಬಿಟ್ಟೆ. ಇವತ್ತು ನೀನ್ ಇರಬೇಕಾಗಿತ್ತು, ಇವತ್ತು ನೀನು ಬದುಕಿರ್ಬೇಕಾಗಿತ್ತು, ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು. ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು. ರೀಸೆಂಟ್ ಆಗಿ ಒಂದು ಸಿನಿಮಾದ ಹಾಡು ಇದೆಲ್ಲ ರಿಲೀಸ್ ಆಯ್ತಲ್ಲ, ಕರ್ನಾಟಕಾಳಿ ಅಂತ ಅಲ್ವಾ? ಹಾ, ಅದ್ ನೋಡಿದ್ರ ಟ್ರೈಲರ್ ಸಾಂಗ್? ಅವ್ರ ಕಾಲರ್ ಟೋನ್ ಅದು. ಹೌದಾ? ಅವ್ರ ಫೋನ್ ಕಾಲರ್ ಟೋನ್. ಹೌದಾ? ಡೌಟ್ ಇರ್ಬೇಕಾದ್ರೆ ಇಲ್ಲೇ ಡಯಲ್ ಮಾಡ್ತೀನಿ, ನೋಡಿ ಬೇಕಾದ್ರೆ ಕೇಳಿಸಿ ನೋಡೋಣ. ನಿಮ್ಗೆ ನಾನೇ ಸುಳ್ಳು ಹೇಳಿ ನೋಡಿ. ನಿಮ್ಮ ಯೋಜನೆಯ ಮಾನ್ಯತೆ ಅವಧಿ ಮುಗಿದಿದೆ. ಸೇವೆಗಳನ್ನು ಮುಂದುವರಿಸಲು ತಕ್ಷಣ ರೀಚಾರ್ಜ್ ಮಾಡಿ. हे प्रभु हे हरि राम कृष्ण जगन्नाथ प्रेमानंद, ये क्या हुआ? तालाब में पानी आ गया, गामछा भी खुल गया मेरा। लेंटी ये देखिए, गामछा क्या हुआ? हम लोग शेव करने आए हैं. ಎಂತೆಂತ ಹುಚ್ಚುಳಿ ಮಕ್ಳು ಇರ್ತಾರೋ ಅವನ. ಈ ನಾಸಾದವರು ಒಮ್ಮೆ ಸ್ಯಾಟಲೈಟ್ ಹಾರಿಸಿದ್ರಿ ಮ್ಯಾಗ, ಏನು ಒಟ್ಟಾಂತರ ರೂಪಾಯಿ ಖರ್ಚು ಮಾಡಿ ಧನಲ್ಲ ಅಂತ ಹಾರಿಸ್ಬಿಟ್ರು. 5 ಮಿನಿಟಿಗೆ ಅದು ಡಮ್ ಅಂತ ಸಿಡಿದು ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿಬಿಡ್ತು. ಮೀಟಿಂಗ್ ಕರೆದು ಎಲ್ಲರೂ ಯಾಕೆ ಸ್ಯಾಟಲೈಟ್ ಜರ್ಮನಿ ಯಾವಾಗ ಕೇಳಿದ, ಕ್ರಿಸ್ಟಲ್ ವ್ಯಾಲ್ಯೂಮ್ ಚೆಕ್ ಮಾಡಿದ್ರಿ? ನಾವು ಮಾಡಿದ್ವಿ ಸರ್, ರೈಟ್. ಇನ್ನೊಬ್ಬ ಅಮೇರಿಕದ ಫ್ಯೂಲ್ ಇತ್ತ, ಫ್ಯೂಲ್ ಇತ್ತು ಸರ್. ಟೆಕ್ನಾಲಜಿ, ಸರ್ಕ್ಯೂಟ್ ಗಿರ್ಕ್ಯೂಟ್ ಎಲ್ಲ ಚೆನ್ನಾಗಿತ್ತು ಸರ್. ಮತ್ತೆ ಹೋಗಿದ್ದು ಡಮ್ ಅಂತು. ಕಡೆಗೆ ಒಬ್ಬ ಉತ್ತರ ಕರ್ನಾಟಕ ಕೂತಿದ್ದ. ನಿಮ್ಮ ಅಭಿಪ್ರಾಯ ಹೇಳಿ, ಯಾಕೆ ಡಮ್ ಅಂದು? ನೀವು ಅದು ಸ್ಯಾಟಲೈಟ್ ಆದ ಸಂಬಂಧ ಸವದತ್ತಿ ಎಲ್ಲ ಕಾಯಿ ಮಾಡಿಸಿದ್ರಿ ಅಂದ್ರೆ ಅದ್ರ ಗಾಲಿಗೆ ನಿಂಬೆಣ್ಣೆ ಇಟ್ಟಿದ್ರಿಲ್ಲ? ಇಲ್ಲ, ನಾವು ಅದೆಲ್ಲ ಮಾಡಲಿಲ್ಲ. ಮತ್ತೆ ಅದಕ್ಕೆ ಡಮ್ ಅಂತ ಹರಕೆ ಯಾಕೆ ಹರಂಗಲ್ಲ ಅದು ಹಿಂಗೆ. ನಮ್ಮ ನಂಬಿಕೆನ ನಮ್ಮನ್ನ ಮ್ಯಾಗ ತರಕತ್ತೈತ್ರಿ. ಇನ್ನೂ ನಮಗೆ ಸೈನ್ಸ್ ಎಷ್ಟು ಡೆವಲಪ್ ಆಗಿರೋದು ಗೊತ್ತಿಲ್ಲ. ಅದ ನಂಬಿಕೆ ಮ್ಯಾಗ 106 ವರ್ಷ ಇರ್ತೀವಿ ನಾವು. ಲೇ, ಸದ್ಯಕ್ಕಂತ್ರ ಪರಿಸ್ಥಿತಿ ಬಾಳ ಕೆಟ್ಟ ಹೋಗ್ಯದ. ಕಿಶದಾಗಂದ್ರ ₹1 ಇಲ್ಲ. ಮಂದಿ ಮುಂದ್ ಕೈ ಎತ್ತ ಪರಿಸ್ಥಿತಿ ಬಂದ. ನೀ ಕೈ ಎತ್ತ ಖರೆ, 4 ಮಂದಿ ಮುಂದೆ ನನ್ನ ಕಾಲು ಎತ್ತಂಗ್ ಮಾಡ್ಬೇಡ. ಅವನು Quiero que nos aprender ese papel que tengo acá en la mano. Dale, prendelo. Ese papel lo vas a tener por acá. Te lo vas a aprender, prendelo. Ay no, que gonorrea. Ay no. ಈ ರೀತಿ ಚಡ್ಡಿ ತುಡುಗು ಮಾಡೋ ಜನ ಬಹಳ ಮಂದಿ ಅದ. ಹೆಸರು ನರ್ಸು ಆಕೆ ಬರ್ಕೊಂತ ಕೂತಿದ್ರು. ಸರಿನಪ್ಪ, ಮೇಯರ್ ಪಾಷ. ಲಿಂಗ ಮೇಲೆ ಏನು ಪ್ರಾಬ್ಲಮ್? ಕಲ್ರಿ, ಸ್ಟೋನ್, ಎಕ್ಸ್ರೇ, MRI ಸ್ಕ್ಯಾನು, ಯೂರಿನ್ ಟೆಸ್ಟು, ಬ್ಲಡ್ಡು, ಶುಗರು, ಒಂದು 20 ಲಿಸ್ಟ್ ಬರ್ದು ಓಸು ತೆಗಿಸ್ತದ ಪಾಪ. ಹೋಗಿ ಎಲ್ಲ ತೆಗಿಸಿ ತಲೆ ಕೆಟ್ಟು ಸಂಜೆ ಮುಂದೆ ಕಿಡ್ನ್ಯಾಗ ಸ್ಟೋನ್ ಆಗಿ ಅಂತ ಡಿಸೈಡ್ ಮಾಡಿ ಆಪರೇಷನ್ ಡಿಸೈಡ್ ಮಾಡಿದ್ರು. ಅದಕ್ಕೆ ಹೆಂಡ್ತಿಗೆ ಫೋನ್ ಮಾಡಿದ್ರು. ಬಾಗಲ ಹಾಯ್ ಅವಕ್ಕೆ ಸ್ಟ್ರೆಚರ್ನಾಗ ಅವ್ನು ಕರ್ಕೊಂಡೋಗಿ ಬಟ್ಟೆ ಎಲ್ಲ ಬಿಚ್ಚಿ ನೈಟಿ ಅಂತ ಒಂದು ಗೌನ್ ಹಾಕಿ, ಹಸಿರು ಗೌನ್ ಹೇಗೆ ಮಲಗಿಸಿದ್ರೆ ಅದನ್ನು ಕೈಯಾಗ ಕತ್ತರಿಗೆ ತಿಳ್ಕೊಂಬಂದು, ಎಲ್ಲಪ್ಪ ಸ್ಟೋನು ಹಿಂದೆ ಲಾರ್ಯಾಗದವ್ರಿ ಅಂದವ.
ಮೇರ್ ಪಾಷ ಡಾಕ್ಟರ್ ಕಂಪೌಂಡ್ ಕಟ್ಸಕತ್ತೇನಲ್ಲ ಅರೆ ಕಲ್ ತಂದಾನೆ. ಇದು ನರ್ಸ್ ಕಲ್ ಅಂದ್ಗಳೇ ಸ್ಟೋನ್ ಅಂತ ತಿಳ್ಕೊಂಡು ಬಾರ್ದು ಒಳಗೆ ಬಿಟ್ಲು. ಹಾಂ, ಇಂಥ ಕ್ಲಿನಿಕ್ಗಳಾಗ್ಯಾವ. ನಾಳೆಗೆ ನಂತರ ಎಂದಿಲ್ಲಿ? ಅಯ್ಯೋ ನನಗೇನೋ ಗೊತ್ತು ಮಾರಾಯ, ಬೇಕಾದ್ರೆ ಇಂಗ್ಲಿಷ್ ಹೇಳು. ಓ ಟುಮಾರೋ. ಕಲ್. ಹಾ ಕಲ್ 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 ಕಲ್. ನಾಳೆಗೆ ಕಲ್ ಅಂತೀರಾ, ಮತ್ ನಾಡ್ದಕ್ಕೆ ಏನಂತೀರಾ? ಸುದ್ದಾತು ನಡಿ, ಓದ ವಯಸ್ಸಿನಲ್ಲಿ ಓದ್ಕೋಬೇ. ಬೇಬಿ ನಿನ್ ಹಾಟ ಎಷ್ಟ ಸ್ಮೂತ್ ಅದ. ಕೈ ತೆಗಿಯೋ ಬೊಸಡಿಕೆ, ಅವನಲ್ಲೋ ಬಾಲ್ ಅದಾವ. ರಾಹುಲ ಸಿಂಗಲ್. TRP ಜಾಸ್ತಿ ಆಗ್ಲಿ ಅಂತ ಬೇಕು ಅಂತಾನೆ ಈ ತರ ಬಿಟ್ಕೊಂಡ್ ಬಂದಿದೆಯಲ್ಲ, ಅದು ಕಾಣ್ಲಿ ಅಂತ. ಅದನ್ನೇನಾದ್ರೂ ರಾಹುಲ್ ನೋಡಿದ್ರೆ ರಾಹುಲ್ ಡಬಲ್ ಆಗೋದಂತೂ ಪಕ್ಕ. ಯಾಕಂದ್ರೆ ರಾಹುಲ್ ಅವ್ರ ತಮ್ಮ ಸುಮ್ನೆ ಕುಂದ್ರಲ್ಲ, ಅವನು ಮೇಲೆ ಹೇಳಕ್ ಸ್ಟಾರ್ಟ್ ಮಾಡ್ತಾನ ಅವನು ಅದನ್ನ ನೋಡಿದ್ರೆ ಪಕ್ಕ. ಈಗ ರಾಹುಲ ಬಂದಿಲ್ಲ ಅಳ್ಳಾಡ್ಸಪ್ಪ, ರಾಹುಲ ಇಲ್ಲಿ ಬಾರಪ್ಪ ಅಂತ ಕರಿತಿರ್ತಾರಲ್ಲ, ಅವಾಗ ನಿಮ್ಗೆ ಏನ್ ಅನ್ಸುತ್ತೆ? ಬಂದು ಅಲ್ಲಿ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆ ಚುಚ್ಬೇಕು ಅನ್ಸುತ್ತೆ. ಬಟ್ ಅವ್ನು ಸುಮ್ನೆ ಇರ್ತಾನೆ, ಅವ್ರು ಓನರ್ ಬೈದಿದ್ದಾರೆ ಅಂತ. ಚಮಚ ಗಾಯ್ಸ್, ಚಮಚ. ನಾನು ಹೇಳ್ತಿರೋದು ಚಮಚನ ಅಲ್ಲಿ ಗ್ಯಾಪ್ ಒಳಗಡೆ ಹಾಕ್ಬೇಕು. ನೀವೇನೇ ತಿಳ್ಕೊಬೇಡ್ರಿ. ರಾಹುಲ ಬಂದ್ ಮಸಾಲ ಇಲ್ಲ ಅಳ್ಳಾಡ್ಸಪ್ಪ ಅಷ್ಟೇನಾ? ಮಸಾಲ ಅಳ್ಳಾಡ್ಸಕ್ ಮಾತ್ರ ನಾ ಕರಿಯೋದು? ಇಲ್ಲ, ಅವಾಗ ಸ್ವಲ್ಪ ಬಳ್ಳನ್ನ ಹಾಕಿ ಒಳಗಡೆ ಈ ತರ ಬಳ್ಳ ಹಾಕಿ ಈ ತರ ಮಾಡೋ ಅಂದ್ರೆ ಟೇಸ್ಟ್ ನೋಡಕ್ಕೆ ಅದು ಉಪ್ಪು ಗಿಪ್ಪು ಕರೆಕ್ಟ್ ಆಗಿದೆ ಇಲ್ಲ ನೋಡ್ಬೇಕಲ್ಲ ಅಡುಗೆನ. ಆ ತರ ಬಳ್ಳ ಹಾಕಕ್ಕೆ ಈ ತರ ಮಾಡಂತ ಅಂದಿರ್ತಾರೆ. ಬಟ್ ಇವ್ನು ಹೋಗಿರ್ತಾನೆ ಇಲ್ಲೋ ಗೊತ್ತಿಲ್ಲ. ನಾವ್ ಮಾಡೋಣ ಒಂದ್ಸಲ. ರಾಹುಲ ಮಾಡಪ್ಪ. ತೆಗಿಯಪ್ಪ ಮಾಡ್ತಾನೆ, ಅವನಿಗೂ ಅದೇ ಬೇಕು. ಲೇ ಮಚ, ಇವಳು ದಂಧೆಲ್ ಡೀಪ್ ಆಗಿ ಮುಳುಗೋಗ್ಬಿಟ್ಟವಳ ಕಣ. ಇವಳು ನಾ ಬ್ರಹ್ಮ ಬಂದ್ರು ಕ್ಲೀನ್ ಮಾಡಕ್ಕಾಗಲ್ಲ. ನಡ್ರಿ. ನಾವು ಚಿಕ್ಕವರಾಗಿದ್ದಾವಾಗ್ಲೇ ಚೆನ್ನಾಗಿತ್ತಪ್ಪ. ಪಕ್ಕದ ಮನೆ ಆಂಟಿರೆಲ್ಲ ಕರೆದು ಬಾಪುಟ ನಮ್ಮ ಮಗಳ ಜೊತೆ ಆಟ ಆಡ್ಕೋ ಅಂತ ಕರೆಯೋರು. ಆದ್ರೆ ಈಗ್ಲೇ ಯಾವ ಆಂಟಿನೂ ಕರೆಯಲ್ಲ ನಮ್ಮ ಮಗಳ ಜೊತೆ ಆಟ ಆಡು ಬಾ ಅಂತ. ಯಾಕೆ ಹಿಂಗ್ ಜನ ಬದಲಾಗ್ತಾರೆ ಅಂತ. ಬರೀ ಇಂತದೇ. ಕಲ್ಯಾಣಿ, ಏ ಹಾಯ್ ಸಾಹಿಲ್, ಬಾ ಕುಡ್ ಬಾ ಕುಡ್. ಆರಾಮ. ಏನಾಗೈತೆ ಖಾಲಿಗ? ಇನ್ಫೆಕ್ಷನ್ ಅಂದ್ರೆ ಆಗೈತನ? ಡಾಕ್ಟರ್ ಕಡೆ ತೋರಿಸಿದ್ದಿ? ಏ ಇನ್ಫೆಕ್ಷನ್ ಅಲ್ಲ ಅದೇ, ಅಂದ್ರೆ ನಾ ಕ್ರಾಕ್ಸ್ ಚಪ್ಪಲ್ ಹಾಕೊಂತಿಲ್ಲ, ಅದೇ ತೂತೊಳಗ ಬಿಸಿಲ್ ಬಿದ್ದು ಟ್ಯಾನ್ ಆಗೈತದ. ಅದ್ರ ಬಗ್ಗೆ ಬುಕ್ ಸಿಗ್ತಾವನ? ಮೊಬೈಲ್ ಐತಿಲ್ಲ? ಐತಿ, ನೋಡೋದು ಸೇಮ್ ಟು ಸೇಮ್. ಮೊಬೈಲ್ ಹೊಲಸ ಆಗೋದಿಲ್ಲ. ಒಂದು ಕೆಲಸ ಮಾಡು, ನಾನು ನಮ್ಮ ಹುಡುಗಿ ನನ್ನ ಹುಡುಗಿ ಸೇರಾಕತ್ತೇವಿ, ನೋಡಾಕತ್ತಿ ಬಾ. ಅಷ್ಟು ಮಾಡಿ ದುರ್ಗಪ್ಪ, ಜೀವನ ಪರ್ಯಂತ ನೀನು ಮರೆಯಂಗಿಲ್ಲ. ವಿಡಿಯೋನು ಮಾಡಾಕತ್ತೆ, ನೀ ಮರ್ತಾಗ ಅವಾಗ ರಿವಿಷನ್ ಮಾಡಕ್ಕೆ ಯೂಸ್ ಆಗುತ್ತೆ. ಆ್ಯಪಲ್ ಫೋನ್ ಐತಿ, ಹೊಸಬರಿಗೆ ಹಡಿಸಿ ಮಗನ ಎಳ್ಕೊಂಡು ಹೋಗಿ ಕದ ಹಾಕಿ. ಗೊತ್ತಾತು, ಇವತ್ತು ಮಾಡ್ತೀನಿ. ಏನು ಟ್ರೈ? ಇವತ್ತು ಅವನ ನಶೀಬ್ ತೆಗಿಯೋಂಗೆ ಕಾಣುತ್ತ. ಯಾರ್ದು? ಅವಂದು. ಏನು ಬರಬಾರ್ದಾಯ್ತು, ಹೊಲಸದಿಪ್ಪ ನೀ ಭಾಳ. ಏ ಲಚ್ಚಿ, ನಿನಗ ಮದ್ವಿ ಮಾಡಕ ನಾ ಒಂದು ಗಂಡ ನೋಡಿನಿ. ಪಪ್ಪ, ಆದ್ರ ನಾ ಒಂದು ಹುಡುಗ ಲವ್ ಮಾಡಕತ್ತೀನಿ. ಏನು ಲವ್ ಮಾಡಕತ್ತಿ? ಏನ್ ಮಾಡ್ತಾನ ಹುಡುಗ ಕೆಲ್ಸ? ಪಪ್ಪ, ಕೆಲ್ಸ ಏನು ಮಾಡಂಗಿಲ್ಲ, ಇನ್ನ ಕಲೀಲಕತ್ತಾನ. ಏ ಮಳಕಾಲ ಬುದ್ಧಿ ಇದ್ದಾಕಿನೇ, ನಾ ಗಂಡ ನೋಡಿ ಹುಡುಗ ಗೌರ್ಮೆಂಟ್ ನೌಕರಿ ಅದಾನ, ತಿಂಗಳ 50,000 ರೂಪಾಯಿ ಪಗಾರ ಐತಿ ಅವನಿಗೆ. ಹೌದಾ? ಹಂಗಿತ್ತ 1 ಮಿನಿಟ್ ಇರು. ಹಲೋ ರಾಜ. ಹಲೋ, ಹೇಳ ಬೇಬಿ. ನಮ್ಮ ಮನ್ಯಾಗ ನನ್ನ ಮದ್ವಿ ಮಾಡಕ ಗಂಡ ನೋಡ್ಯಾರ. ಹೆಂಗ್ ಮಾಡೋದು ಮತ್ತಿನ್ನ? ಏನು ಇಲ್ಲ ರಾಜ, ಇನ್ ಮುಂದೆ ನನಗ ಮರ್ತ್ ಬಿಡು. ನಮ್ಮ ಮನೆಯವ್ರಿಗೆ ಎದುರು ಹಾಕೊಳಕ್ ಆಗಲ್ಲ ನನಗ. ಬಸ್ಸ, ಆಕೆ ನನಗ ಖರೆ ಪ್ರೀತಿ ಮಾಡಿದ್ರು, ಆದ್ರ ಅವ್ರ ಅವ್ವಪ್ಪನ ಮುಂದ ನಮ್ಮಿಬ್ಬರು ಪ್ರೀತಿ ಸೋತ್ ಬಿಡ್ತು. ಹಟ್ಟ ನೋಡಿ ಅವನಿಗೆ ಮಕ್ಕಳಿ. ಅದೇನೋ ನನ್ಗೊಂದೇ ಒಂದ್ ಗೊತ್ತಾಗ್ತಿಲ್ಲ. ಏನು ಅಂದ್ರೆ ಈ ಸ್ವಲ್ಪ ಜನ ಹುಡುಗಿರು ನಿಮ್ಗೆ ಹುಡುಗ ಹೆಂಗಿರ್ಬೇಕು, ಯಾವ ತರ ಇರ್ಬೇಕು ಅಂತ ಕೇಳಿದ ತಕ್ಷಣ ಇಷ್ಟು ಲಕ್ಷ ದುಡಿಬೇಕು, ಸ್ವಂತ ಮನೆ ಇರ್ಬೇಕು, ಕಾರ್ ಇರ್ಬೇಕು, ಈ ಬೈಕ್ ಇರ್ಬೇಕು, ಅಷ್ಟು ಜೊತೆ ಬಟ್ಟೆ ಇಸ್ಕೊಡ್ಬೇಕು, ಶಾಪಿಂಗ್ ಮಾಡಿಸ್ಬೇಕು, ಬ್ರಾಂಡೆಡ್, ಹಂಗೆ ಹಿಂಗೆ ಅಂತ ಎಷ್ಟೊಂದು ಹೇಳ್ತೀರಾ. ಅಲ್ಲ, ಒಂದೇ ಒಂದು ಕ್ವಶನ್, ನಿಮ್ಮಪ್ಪಗೆ ಎಷ್ಟು ವರ್ಷ ಇವಾಗ? ಒಂದ್ 50-60 ವರ್ಷ ಇರುತ್ತಾ? ನಿಮ್ಮಪ್ಪ ಸ್ವಂತ ಮನೆ ಕಟ್ಟಿದಾರ? ನಿಮ್ಮಪ್ಪ ಕೈಯಲ್ಲಿ ಆಗಿಲ್ಲ ಅಂದ್ಮೇಲೆ ಇನ್ನ 25 ವರ್ಷ ಹುಡುಗ ಹತ್ರ ಹೆಂಗೆ
ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಅದೆಲ್ಲ? ಅವನ ಕೈಯಲ್ಲೂ ಆಗುತ್ತೆ. ಸ್ವಲ್ಪ ನಿಮ್ ಕಡೆಯಿಂದಾನು ಸಪೋರ್ಟ್ ಇದ್ರೆ. ಯಾವಾಗ್ಲೂ ನನ್ಗೆ ಆ ತರ ಹುಡುಗ ಇರ್ಬೇಕು, ಈ ತರ ಹುಡ್ಬೇಕು, ಅವ್ನ್ ದುಡ್ದು ಆಗ್ಬೇಕು ಅನ್ನೋದ್ ಬಿಟ್ಟು ನಾವು ಅವ್ನ್ಗೆ ಏನ್ ಮಾಡಿದೀವಿ ಅಂತ ಯೋಚನೆ ಮಾಡಿ, ಓಕೆನಾ? ನಾವೆಷ್ಟು ಸಪೋರ್ಟ್ ಮಾಡ್ತೀವೋ ಅಷ್ಟು ಹುಡುಗ ಬೆಳಿತಾನೆ. ನನ್ಗೆ ಎಷ್ಟು ಕಾಸು ಬೇಕು ಅಂದಿದ ತಕ್ಷಣ ಬರಲ್ಲ, ದುಡಿದ್ರೇನೆ ಬರೋದು. ಇಂಡಿಪೆಂಡೆಂಟ್ ಆಗಿ ಇವಾಗ ಅದು.